ಅಪ್ಡೇಟ್ ಬ್ರೇಕಿಂಗ್ ಇದೆ. ಭವಾನಿ ರೇವಣ್ಣಗೆ ಇದೀಗ SIT ನೋಟಿಸ್ ಜಾರಿ ಮಾಡಿದೆ. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಜಾರಿ ಮಾಡಲಾಗಿದೆ. ಬಂಧಿತರ ಹೇಳಿಕೆಯ ಆಧಾರದ ಮೇಲೆ ನೋಟಿಸ್ ಅನ್ನ ನೀಡಲಾಗಿದೆಯಂತೆ. ನೋಟಿಸ್ ಸಿಗ್ತಾ ಇದ್ದಂತೆ ಭವಾನಿಗೆ ಇದೀಗ ಬಂಧನದ ಭೀತಿ ಶುರುವಾಗಿದೆ. ಕೂಡಲೇ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ ಭವಾನಿ ರೇವಣ್ಣ. ಸೆಷನ್ಸ್ ನ್ಯಾಯಾಲಯಕ್ಕೆ ಭವಾನಿ ರೇವಣ್ಣ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. SIT ನೋಟಿಸ್ ಕೊಟ್ಟಿದೆ ಭವಾನಿ ರೇವಣ್ಣ ಅವರಿಗೆ, ಬಂದು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ. ವಿಚಾರಣೆಗೆ ಹಾಜರಾಗಿ ಅನ್ನೋ ನೋಟಿಸ್ ಸಿಗ್ತಾ ಇದ್ದ ಹಾಗೆ ಎಲ್ಲಿ ಬಂಧನಕ್ಕೆ ಒಳಪಡಿಸಲಾಗುತ್ತೋ ಅನ್ನೋ ಆತಂಕದಿಂದ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಭವಾನಿ ರೇವಣ್ಣ ಅವರು. ಭವಾನಿ ರೇವಣ್ಣ ಅವ್ರಿಗೂ ಈ ಪ್ರಕರಣಕ್ಕೂ ನೇರವಾದ ಸಂಬಂಧ ಇಷ್ಟು ದಿನಗಳವರೆಗೂ ಟೆಕ್ನಿಕಲಿ ಇರಲಿಲ್ಲ. ಯಾವುದೇ ಕೇಸ್ನಲ್ಲೂ ಕೂಡ ಭವಾನಿ ರೇವಣ್ಣ ಅವರ ಹೆಸರನ್ನ ಆರೋಪಿಗಳ ಪಟ್ಟಿಯಲ್ಲಿ ಸೇರಿಸಲಿಲ್ಲ. ಆದರೆ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನಕ್ಕೆ ಒಳಗಾಗಿರುವವರು ನೀಡಿರುವ ಹೇಳಿಕೆಯ ಆಧಾರದ ಮೇಲೆ ಭವಾನಿ ರೇವಣ್ಣ ಅವರಿಗೆ ನೋಟಿಸ್ ಹೋಗಿದೆ, ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ. ವಿಚಾರಣೆಗೆ ಹಾಜರಾಗಿ ಅನ್ನೋ ನೋಟಿಸ್ ಕೈಗೆ ಸಿಗ್ತಾ ಇದ್ದ ಹಾಗೆ ಭವಾನಿ ರೇವಣ್ಣ ಅವರು ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಸೆಷನ್ಸ್ ನ್ಯಾಯಾಲಯದಲ್ಲಿ. ಸೆಷನ್ ನ್ಯಾಯಾಲಯದಲ್ಲಿ ಭವಾನಿ ರೇವಣ್ಣ ಅವರು ಇದೀಗ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಭವಾನಿ ರೇವಣ್ಣ ಅವರಿಗೆ SIT ಇಂದ ನೋಟಿಸ್ ಜಾರಿ ಮಾಡಲಾಗಿದೆ. ಬಂಧಿತರು ನೀಡಿರುವ ಮಾಹಿತಿಯ ಆಧಾರದ ಮೇಲೆ, ಹೇಳಿಕೆಯ ಆಧಾರದ ಮೇಲೆ ನೋಟಿಸ್ ಅನ್ನ ನೀಡಲಾಗಿದೆ. ಇದರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ. ನಾಗರಾಜ್, ಭವಾನಿ ರೇವಣ್ಣ ಅವರಿಗೆ ನೋಟಿಸ್, ತಕ್ಷಣಕ್ಕೆ ಬೇಲ್ ಅಪ್ಲಿಕೇಶನ್, ಏನ್ ಮಾಹಿತಿ ಸಿಗ್ತಾ ಇದೆ? ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇದ್ರ ಬಗ್ಗೆ ಸ್ಮಿತಾ, ಏನು ಕೇರ್ ನಗರ ಠಾಣೆಯಲ್ಲಿ ದಾಖಲಾಗಿದ್ದಂಥ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಕಡೆ SIT ಅಧಿಕಾರಿಗಳು ಭವಾನಿ ರೇವಣ್ಣ ಅವರಿಗೆ ಒಂದು ನೋಟಿಸನ್ನು ಜಾರಿ ಮಾಡ್ತಾರೆ. ಈ ಕೂಡಲೇ ನೀವು ತ್ವರಿತವಾಗಿ ಈ ಒಂದು ನೋಟಿಸ್ ತಲುಪಿದ 24 ಗಂಟೆಗಳಲ್ಲಿ SIT ಎದುರು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಆ ಒಂದು ನೋಟಿಸನ್ನು ಜಾರಿ ಮಾಡೋದು. ನೋಟಿಸ್ ಜಾರಿ ಆಗ್ತಾ ಇದ್ದಂಗೆ ಯಾವಾಗ ಕೊಟ್ಟಿರೋ ನೋಟಿಸ್ ಇದು? ಯಾಕಂದ್ರೆ 24 ಗಂಟೆ ಅಂದ್ರೆ ಇನ್ನು ಎಷ್ಟು ಸಮಯ ಉಳಿತು, ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ಕೊಟ್ಟಿದ್ದು ನೋಟಿಸ್ ಇದು? ಸ್ಮಿತಾ, ಲಭ್ಯ ಆಗ್ತಾ ಇರೋ ಮಾಹಿತಿಗಳ ಪ್ರಕಾರ ಏನು ಇವತ್ತು ಮಧ್ಯಾಹ್ನದ ನಂತರ ಅವರಿಗೆ ನೋಟಿಸ್ ಜಾರಿ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅವರು ಕೂಡಲೇ ಸೆಷನ್ ನ್ಯಾಯಾಲಯಕ್ಕೆ ಒಂದು ನಿರೀಕ್ಷಣಾ ಜಾಮೀನನ್ನು ಕೋರಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಏನು ಈ ಒಂದು ಪ್ರಕರಣದಲ್ಲಿ ನನ್ನ ಬಂಧನ ಭೀತಿ ಇದ್ದು ಇದಕ್ಕೆ ನಿರೀಕ್ಷಣಾ ಜಾಮೀನನ್ನು ಕೊಡಬೇಕು, ಕಾನೂನು ಭದ್ರತೆಯನ್ನು ಕೊಡಬೇಕು ಅನ್ನೋ ಸಲುವಾಗಿ ಅವರು ಅರ್ಜಿಯನ್ನು ಹಾಕಿದ್ದು. ನಾಳೆ 11 ಗಂಟೆಗೆ ಈ ಒಂದು ಅರ್ಜಿ ವಿಚಾರಣೆಗೆ ಬರೋ ಸಾಧ್ಯತೆ ಇರತಕ್ಕಂಥದ್ದು. ಬಂಧಿತರ ಹೇಳಿಕೆಯ ಆಧಾರದ ಮೇಲೆ ನೋಟಿಸ್ ಅಂದ್ರೆ ಯಾರೆಲ್ಲ ಬಂಧನಕ್ಕೊಳಗಾಗಿದ್ದಾರೆ? ಸತೀಶ್ ಬಾಬು ಅವರು ನಮಗೆ ಗೊತ್ತಿರೋ ಹಾಗೆ ರೇವಣ್ಣ ಅವರು ಅರೆಸ್ಟ್ ಆಗಿದ್ರು, ರಿಲೀಸ್ ಆಗಿದ್ದಾರೆ. ಬೇರೆ ಯಾರಿದ್ದಾರೆ ಬಂಧಿತರು? ಭವಾನಿ ರೇವಣ್ಣ ಅವರ ಹೆಸರು ಹೇಳಿ ಈ ರೀತಿಯಾಗಿ ಪ್ರಕರಣ ಟ್ವಿಸ್ಟ್ ಆಗುವಂತೆ ಮಾಡಬಲ್ಲವರು ಯಾರಿರಬಹುದು ಅಂತ? ಸ್ಮಿತಾ, ಇದುವರೆಗೂ ಒಂದು ಅಫಿಷಿಯಲ್ ರೆಕಾರ್ಡ್ ಲಭ್ಯವಾಗಿರೋ ಪ್ರಕಾರ HD ರೇವಣ್ಣ, ಪ್ರಜ್ವಲ್ ರೇವಣ್ಣ, ಸತೀಶ್ ಬಾಬಣ್ಣ, ಹಾಗೇನೆ ಏನು ರಾಜಗೋಪಾಲ್ ಅಂತಂತೇಳಿ ಆ ಸಂತ್ರಸ್ತ ಮಹಿಳೆಯನ್ನು ಒಂದು ಫಾರ್ಮ್ ಹೌಸ್ನಲ್ಲಿ ರೆಸ್ಕ್ಯೂ ಮಾಡ್ತಾರೆ. ಅಲ್ಲಿ ಇದ್ದಂಥ ಮಾಲೀಕ ಮತ್ತು ಅಲ್ಲಿಗೆ ಈತನನ್ನು ಕರೆದುಕೊಂಡೋಗಿ ಬಿಟ್ಟಾಗ ಈಕೆಯನ್ನು ಸಂತ್ರಸ್ತೆಯನ್ನು ನೋಡ್ಕೊಂಡಿದ್ದಂಥ ಇಬ್ಬರು, ಒಟ್ಟು 7 ಜನರು ಈ ಒಂದು ಪ್ರಕರಣದಲ್ಲಿ ಇದ್ದಾರೆ ಅಂತಂತೇಳಿ 7ನೇ ಆರೋಪಿಯನ್ನು ಕಳೆದ ಶುಕ್ರವಾರ ಬಂಧನ ಮಾಡುವಂಥದ್ದು. ರಾಜಗೋಪಾಲನ್ನು ಬಂಧನ ಮಾಡಿ ಆತನಿಂದ ವಾಯ್ಸ್ ಸ್ಯಾಂಪಲ್ ಅನ್ನು ಸಹ SIT ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಏನಕ್ಕೆ ಆತನ ಅಂದ್ರೆ ಏನು ಈಗ ಭವಾನಿ ರೇವಣ್ಣ ಅವರ ಹೆಸರು ಪ್ರಸ್ತಾಪ ಆಗಿತ್ತು. ಭವಾನಿ ರೇವಣ್ಣ ಅವರು ಕರೆಸ್ತಿದ್ದಾರೆ ಅಂತ ಹೇಳಿಬಿಟ್ಟು ಸತೀಶ್ ಬಾಬು ಕರ್ಕೊಂಡು ಹೋದ್ರು ಅಂತ ಹೇಳಿ. ಸೊ ಇಷ್ಟೇ ಆರೋಪ ಆನ್ ಫೇಸ್ ಇದ್ರೆ ನಾಗರಾಜ್, ಅಥವಾ ಬೇರೆ ಏನಾದ್ರೂ ಮಾಹಿತಿಗಳನ್ನ ಬಂಧಿತರು ಕೊಟ್ಟಿದ್ರು ಕೂಡ ಬಂಧನ ಅಂತ ಹೇಳಿ ಆಗೋ ಪಾಸಿಬಿಲಿಟೀಸ್ ಎಷ್ಟಿದೆ ಭವಾನಿ ರೇವಣ್ಣ ಅವರು? ಸ್ಮಿತಾ, ಇದಕ್ಕೆ
ಪ್ರಮುಖವಾಗಿ ಒಂದು ಅಂಶದ ಕಾರಣವನ್ನು ನಾನು ಹೇಳ್ತೀನಿ. ಏನಂತಂದ್ರೆ ಇದೇ ಶುಕ್ರವಾರ ಅಂದ್ರೆ 24ನೇ ತಾರೀಕು 42ನೇ ACMM ನ್ಯಾಯಾಲಯದಲ್ಲಿ ಒಬ್ಬ ಆರೋಪಿಯನ್ನ ಬಂಧಿಸಿ SIT ಅಧಿಕಾರಿಗಳು ಹಾಜರುಪಡಿಸ್ತಾರೆ. ಅದು ಏನು ಆ ಒಂದು ಸಂತ್ರಸ್ತೆ ಸಿಗ್ತಾಳೆ, ಸಂತ್ರಸ್ತೆ ಸಿಕ್ಕಂತ ಫಾರ್ಮ್ ಹೌಸ್ನ ಮಾಲೀಕನಾದಂಥ ವ್ಯಕ್ತಿಯನ್ನ ಕರೆದುಕೊಂಡು ಬಂದು ನ್ಯಾಯಾಲಯದ ಎದುರು ಹಾಜರುಪಡಿಸುವಂಥದ್ದು. ಇಲ್ಲಿ SIT ಅಧಿಕಾರಿಗಳು ನ್ಯಾಯಾಲಯಕ್ಕೆ ಒಂದು ಮನವಿಯನ್ನ ಮಾಡ್ತಾರೆ. ಈತನ ವಾಯ್ಸ್ ಸ್ಯಾಂಪಲ್ ನಮಗೆ ಬೇಕಾಗಿದೆ. ಅಂದ್ರೆ SIT ಅಧಿಕಾರಿಗಳಿಗೆ ಈ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿರೋದ್ರ ಸಂಬಂಧ ಏನು ಈ ಹಿಂದೆ FIR ನಲ್ಲಿ ಆರೋಪ ಬಂದಿತ್ತು, ಭವಾನಿ ರೇವಣ್ಣ ಅವರು ಹೇಳಿದ್ರು ಅಂತಂತೇಳಿ ಆರೋಪ ಮಾಡಲಾಗಿತ್ತು. ಅದಕ್ಕೆ ಸಂಬಂಧಿಸಿದಂತೆ ಸಾಕ್ಷ್ಯ ಸಿಕ್ಕಿರೋ ಸಾಧ್ಯತೆ ಇದೆ. ಇದೇ ಕಾರಣಕ್ಕಾಗಿ ರಾಜ್ಗೋಪಾಲ್ರ ವಾಯ್ಸ್ ಸ್ಯಾಂಪಲ್ ಬೇಕು ಅಂತೇಳಿ SIT ಅಧಿಕಾರಿಗಳು ನ್ಯಾಯಾಲಯಕ್ಕೆ ಮನವಿ ಮಾಡಿ 4 ದಿನಗಳ ಒಂದು ಕಸ್ಟಡಿಗೆ ತೆಗೆದುಕೊಂಡಿದ್ದು. ಈಗ ಇದರ ಬೆನ್ನಲ್ಲೇ ಒಂದು ಏನು ಇವತ್ತಿಗೆ ಅವರ ಕಸ್ಟಡಿ ಎಂಡ್ ಆಯ್ತು ರಾಜ್ಗೋಪಾಲ್ದು. ಇದರ ಬೆನ್ನಲ್ಲೇ ಒಂದು ಭವಾನಿ ರೇವಣ್ಣಗೆ ನೋಟಿಸ್ ಜಾರಿ ಆಗ್ತಾ ಇದೆ. ಅಂದ್ರೆ ಇದರಲ್ಲಿ ನಿಜಕ್ಕೂ ಭವಾನಿ ರೇವಣ್ಣ ಅವರು ಬಂಧನ ಆಗೋ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳ್ಬೋದು. ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ.